ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಒಂದೇ ದಿನದಲ್ಲಿ 3 ಪ್ರಸಿದ್ಧವಾದಂತಹ ಕ್ಷೇತ್ರಗಳಿಗೆ ಹೋಗಿದ್ವಿ. ಎಲ್ಲೆಲ್ಲಿ ಹೋಗಿದ್ವಿ ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬಹಳ ವರ್ಷಗಳಿಂದ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ, ಆದ್ರೆ ಹೋಗಕ್ ಆಗಿರ್ಲಿಲ್ಲ. ಈ ಸಲ ಈ ಒಂದು ಕ್ಷೇತ್ರಕ್ಕೆ ಹೋಗಿದ್ದಂತೂ ತುಂಬಾನೇ ಖುಷಿ ಆಯ್ತು. ಮೊದಲಿಗೆ ನಾವು ಹೋಗ್ತಾ ಇರೋದು ಅಲ್ಲಿಗೆನೆ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಮುಂದೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ನಾವು ಹಾಸನಿಂದ ಇವಾಗ ಹೊರಟಿರೋದು ಬೆಳಗ್ಗೆ 6:45ಗೆ ಬಿಟ್ಟಿದ್ವಿ. ತುಂಬಾ ವರ್ಷಗಳಿಂದ ನಾವು ಕಮಲಶಿಲೆಗೆ ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇದ್ವಿ, ಆದ್ರೆ ಹೋಗಕ್ ಆಗೇ ಇರ್ಲಿಲ್ಲ. ಅದಕ್ಕೆ ಈ ಸಲ ಹೋಗೋಣ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ಹಾಗಾಗಿ ಮೊದಲಿಗೆ ನಾವು ಹೋಗ್ತಾ ಇರೋದು ಕಮಲಶಿಲೆಗೆ. ಬೆಳಗ್ಗೆ 6:45ಗೆ ಬಿಟ್ಟಿದ್ದು. ನಾವು ಅಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ 1 ಆಗಿತ್ತು. ಇವಾಗ ನಾವು ಕಮಲಶಿಲೆಗೆ ರೀಚ್ ಆಗಿದ್ವಿ. ಇದೇ ಮೇನ್ ಆರ್ಚು, ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ. ಇಲ್ಲಿಗೆ ಹೋಗ್ತಾ ಇರೋಂಗೆನೆ ನನಗೆ ಸಿಗಂದೂರು ದೇವಸ್ಥಾನನೇ ನೆನಪಾಗೋಯ್ತು. ಯಾಕೆಂದ್ರೆ ಅಲ್ಲೂ ಕೂಡ ಹೋಗುವಾಗ ಪಾರ್ಕಿಂಗ್ ಏರಿಯಾ ಇದೇ ತರ ಇದೆ. ನೀವೇನಾದ್ರೂ ಸಿಗಂದೂರು ದೇವಸ್ಥಾನ ನೋಡಿದ್ರೆ ನಿಮಗೂ ಇದೇ ತರ ಅನ್ಸುತ್ತೆ. ಪಾರ್ಕಿಂಗ್ ಏರಿಯಾ ಅಂತೂ ತುಂಬಾನೇ ದೊಡ್ಡದಾಗಿದೆ. ನೀವು ಬೇಕಾದ್ರೆ ಕಾರನ್ನ ಇಲ್ಲೇ ಪಾರ್ಕ್ ಮಾಡ್ಬೋದು, ಇಲ್ಲಾಂದ್ರೆ ದೇವಸ್ಥಾನದ ಮುಂದೆ ಕೂಡ ಕಾರ್ ಆಗಿರ್ಬೋದು, 2 ವೀಲರ್ ಆಗಿರ್ಬೋದು, ಅದನ್ನ ಪಾರ್ಕ್ ಮಾಡ್ಬೋದು. ದೇವಸ್ಥಾನದ ಪಕ್ಕದಲ್ಲೇ ನದಿ ಹರಿಯುತ್ತೆ. ಅಂದ್ರೆ ದೇವಸ್ಥಾನದ ಸುತ್ತಲೂ ಕೂಡ ನದಿ ಹರಿಯುವಂಥದ್ದು. ಇವಾಗ ಬೇಸಿಗೆ ಅಲ್ವಾ, ಹಾಗಾಗಿ ಕಡಿಮೆ ಇದೆ ನೀರು. ಇದನ್ನ ನೋಡಿದ ತಕ್ಷಣ ನಿಮ್ಗೆ ಕಟೀಲು ಕೂಡ ನೆನಪಾಗುತ್ತೆ. ಯಾಕೆಂದ್ರೆ ದೇವಸ್ಥಾನದ ಸುತ್ತಲೂ ನದಿ ಹರಿಯುತ್ತಲ್ವಾ, ಅದೇ ರೀತಿ ಇಲ್ಲೂ ಕೂಡ ಇದೆ. ಈ ನದಿ ಯಾವುದು ಅಂದ್ರೆ ಕುಬ್ಜಾ ನದಿ. ಈಗ ಕಮಲಶಿಲೆಯಲ್ಲಿ ಇರುವಂತಹ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಹೇಗಿದೆ ಅಂತ ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ. ಈಗ ದೇವಸ್ಥಾನದ ಫ್ರಂಟ್ ವ್ಯೂನ ನೀವು ನೋಡ್ತಾ ಇರುವಂತದ್ದು. ಇವಾಗ ಅಮ್ಮನವರ ದರ್ಶನಕ್ಕೆ ಹೋಗ್ತಾ ಇದೀವಿ. ಇಲ್ಲಿಗೆ ಬಂದಾಗಂತೂ ಎಲ್ಲಿ ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿರುತ್ತೋ ಅಂತ ಅಂದ್ಕೊಂಡೇ ಬಂದ್ವಿ. ನಾವು ಹೋಗೋಷ್ಟೊತ್ತಿಗೆ 1:15 ಆಗಿತ್ತು. ಯಾರೋ ಒಬ್ರು ಹೇಳಿದ್ರು 1:15 ಕ್ಲೋಸ್ ಮಾಡ್ಬಿಡ್ತಾರೆ ಅಂತ. ಹಾಗಾಗಿ ಭಯ ಕೂಡ ಆಗಿತ್ತು. ಯಾಕೆಂದ್ರೆ ಇಷ್ಟು ದೂರ ಬಂದು ಎಲ್ಲಿ ದರ್ಶನ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡ್ವಿ. ಆದ್ರೆ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ಮಹಾಮಂಗಳಾರತಿಯ ಟೈಮ್ಗೆನೆ ನಾವು ಕೂಡ ಹೋಗಿದ್ದು. ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ಡಿಟೇಲ್ ವಿಡಿಯೋನ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮಿಸ್ ಮಾಡ್ದಲ್ಲಿ ವಿಡಿಯೋ ನೋಡಿ. ಈ ಒಂದು ಕ್ಷೇತ್ರದ ಬಗ್ಗೆ ನೀವು ಕೂಡ ತಿಳ್ಕೊಂಡಂಗಾಗುತ್ತೆ. ಈ ಕ್ಷೇತ್ರದ ಮಹಿಮೆ ಅಂತೂ ಅಪಾರ ಅಂತ ಹೇಳ್ಬೋದು. ತುಂಬಾನೇ ಮಹಿಮೆಯ ಕ್ಷೇತ್ರ ಇದು. ಈ ಒಂದು ಕ್ಷೇತ್ರದ ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಆ ವಿಡಿಯೋ ಲಿಂಕ್ ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ದೇವಸ್ಥಾನದ ಬಗ್ಗೆ ತಿಳ್ಕೊಬಹುದು. ದೇವಸ್ಥಾನದ ಸುತ್ತಲೂ ನೀವು ಪ್ರದಕ್ಷಿಣೆ ಬಂದ್ರಿ ಅಂದ್ರೆ ಅಲ್ಲಿ ಪುಟ್ಟ ಪುಟ್ಟ ದೇವರ ಸನ್ನಿಧಾನ ಕೂಡ ಇದೆ. ವೀರಭದ್ರ ಸ್ವಾಮಿ ಇದೆ. ನನಗಂತೂ ನೋಡಿ ತುಂಬಾನೇ ಖುಷಿ ಆಯ್ತು. ನಮ್ಮ ಮನೆ ದೇವರು. ಹಾಗೆ ಇವಾಗ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮನವರ ದರ್ಶನವನ್ನ ಕೂಡ ಮಾಡಿಸ್ತಾ ಇದ್ದೀನಿ. ಅಮ್ಮನವರ ದರ್ಶನ ಮಾಡ್ತಾ ಇದ್ರೆ ಬಿಟ್ಟು ಬರಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಅಲ್ಲೇ ಒಂದು ಫೋಟೋ ಇತ್ತು, ಅದನ್ನೇ ತಗೊಂಡಿದ್ದೆ. ಅದನ್ನೇ ಇವಾಗ ನಿಮ್ ಜೊತೆ ಶೇರ್ ಮಾಡಿದೆ. ಯಾಕೆಂದ್ರೆ ಒಳಗಡೆ ವಿಡಿಯೋ ಶೂಟ್ ಅಲೌಡ್ ಇಲ್ಲ. ದರ್ಶನ ಎಲ್ಲ ಮಾಡ್ಕೊಂಡು ನಾವು ಇವಾಗ ಭೋಜನ ಶಾಲೆಗೆ ಬಂದಿದೀವಿ. ಈ ಒಂದು ಕ್ಷೇತ್ರದಲ್ಲಿ ಪ್ರಸಾದ ತುಂಬಾ ವಿಶೇಷ. ಯಾಕೆಂದ್ರೆ ಮದುವೆ ಮನೆ ಊಟ ಇರುತ್ತಲ್ಲ, ಆ ತರ ಊಟವನ್ನ ಬಡಿಸ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲಾ ಕ್ಷೇತ್ರಗಳಲ್ಲೂ ಅನ್ನ ಪ್ರಸಾದ ಇರುತ್ತೆ, ಆದ್ರೆ ಇಲ್ಲಿ ತುಂಬಾ ವಿಶೇಷ. ಇಲ್ಲಿ ತರ ಎಲ್ಲೂ ಇಲ್ಲ. ನಮ್ಗಂತೂ ತುಂಬಾನೇ ಇಷ್ಟ ಆಯ್ತು. ಇಲ್ಲೆಲ್ಲ ಊಟ ಮುಗಿಸ್ಕೊಂಡು ನಾವು ಮತ್ತೆ ಹೊರಟಿದ್ದು ಹೊರನಾಡ್ಗೆ ಹೋಗಕ್ಕೂ ಮುಂಚೆ ನಮ್ಗೆ ಶೃಂಗೇರಿ ಸಿಗುತ್ತೆ. ಅಂದ್ರೆ ನಾವು ಹಾಸನಿಂದ ಹೋಗುವಾಗ್ಲೂ ನಮ್ಗೆ ಶೃಂಗೇರಿ ಸಿಗುತ್ತೆ. ಅಲ್ಲಿಂದನೇ ನಾವು ಕಮಲಶಿಲೆಗೆ ಹೋಗ್ಬೇಕು. ಕಮಲಶಿಲೆಯಿಂದ ಬರ್ತಾ ಮತ್ತೆ ನಮ್ಗೆ ಶೃಂಗೇರಿ ಸಿಗುತ್ತೆ.
ನಾವು ಇಲ್ಲಿಗೆ ಬಂದಾಗ್ಲೇ 4:15 ಏನೋ ಆಗಿತ್ತು. ಮತ್ತೆ ಇಲ್ಲಿಗೆ ಬಂದು ಅಮ್ಮನವರ ದರ್ಶನವನ್ನ ಪಡೆದ್ವಿ. ತುಂಬಾನೇ ಖುಷಿ ಆಯ್ತು. ಎಷ್ಟು ಚೆನ್ನಾಗಿತ್ತು ಅಂದ್ರೆ, ನಾವು ಸಂಜೆ ಅವತ್ತು ಬಂದಿರಲಿಲ್ಲ, ಲಾಸ್ಟ್ ಟೈಮು ಮಧ್ಯಾಹ್ನ ಬಂದಿದ್ವಿ. ತುಂಬಾ ಚೆನ್ನಾಗಿತ್ತು, ಟೈಮೇ ಇರಲಿಲ್ಲ ನಮಗೆ. ಹಾಗಾಗಿ ನನಗೆ ಡೀಟೇಲ್ ಆಗಿ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡೆ ಮೆಮೊರಿಗೋಸ್ಕರ. ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು. ನೀವು ಏನಾದರೂ ಇಲ್ಲಿ ಬಂದಾಗ ಹತ್ತಿರದಿಂದನೇ ಅಮ್ಮನವರ ದರ್ಶನ ಪಡಿಬೇಕು ಅಂದ್ರೆ ಸೀರೆ ಉಟ್ಕೊಂಬಂದಿರ್ಬೇಕು, ಪಂಚೆ ಶಲ್ಯವನ್ನ ಹಾಕೊಂಬಂದಿದ್ರೆ ನಿಮ್ಮನ್ನ ದೇವ್ರ ಹತ್ರನೇ ಬಿಡ್ತಾರೆ. ನೀವು ಆರಾಮಾಗಿ ನೋಡ್ಬೋದು, ಎಷ್ಟೊತ್ತು ನಿಂತು ಬೇಕಾದ್ರೂ ದರ್ಶನ ಮಾಡ್ಬೋದು. ಇಲ್ಲಾಂದ್ರೆ ಸ್ವಲ್ಪ ದೂರದಿಂದ ದರ್ಶನ ಮಾಡಕ್ಕೆ ಬಿಡ್ತಾರೆ. ಅಂದ್ರೆ ನೀವೇನಾದ್ರೂ ಡ್ರೆಸ್ ಹಾಕೊಂಬಂದಿದ್ರು ಅದಕ್ಕೆ ದುಪ್ಪಟ್ಟ ಹಾಕೊಂಬಂದಿದ್ರೆ ನಿಮ್ಮನ್ನ ಅಲ್ಲಿ ತನಕ ಬಿಡ್ತಾರೆ. ನಾನು 2 ಸಲ ತುಂಬಾ ಹತ್ತಿರದಿಂದ ದರ್ಶನ ಮಾಡಿದೆ. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಈ ಕಡೆ ನರಸಿಂಹವನ ಅಂತ ಇದೆ. ನಾವು ಯಾವಾಗ ಬಂದ್ರು ಅದನ್ನ ನೋಡಕ್ ಆಗೇ ಇರ್ಲಿಲ್ಲ. ಈ ಸಲ ಬಂದಾಗ ಈ ಕಡೆ ಹೋಗುವಂತ ಅವಕಾಶ ಇತ್ತು. ಹಾಗಾಗಿ ಈ ಕಡೆ ಬಂದಿದೀವಿ. ತುಂಬಾನೇ ಚೆನ್ನಾಗಿದೆ. ನನಗಂತೂ ಈ ಕಡೆ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು. ನಾವು ಬಂದಾಗ ಒಂದು 5:30 ಆಗಿತ್ತು ಅನ್ಕೊಂತೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಬಂದಾಗ ಇಲ್ಲಿ ಬಂದು ನೋಡ್ಕೊಂಡೋಗಿ. ಅಂದ್ರೆ ನಮ್ಗೆ ಟೈಮ್ ಬೇರೆ ಇರ್ಲಿಲ್ಲ, ನಾನು ಮುಂಚೆನೆ ಹೇಳಿದ್ನಲ್ಲ, ಟೈಮ್ ಇರ್ಲಿಲ್ಲ. ನಾವು ಬೇಗ ಹೋಗಿ ಸ್ವಲ್ಪ ನೋಡ್ಕೊಂಡು ಬಂದ್ವಿ. ಪೂರ್ತಿನೂ ನಮ್ಗೆ ನೋಡಕ್ ಆಗ್ಲೇ ಇಲ್ಲ, ಯಾಕೆಂದ್ರೆ ಹೊರನಾಡಿಗೆ ಹೋಗ್ಬೇಕಿತ್ತಲ್ವಾ. ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಬಂದೆ. ನೋಡೋಣ, ನಾನು ಸಾಧ್ಯವಾದ್ರೆ ಎಲ್ಲ ವಿಡಿಯೋಸನ್ನು ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಲೇಟ್ ಆಗುತ್ತೆ ಹೋಗ್ಬೇಕು ಅಂತ ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟಾಗ್ಲೇನೆ 7 ಗಂಟೆ ಏನೋ ಆಗಿತ್ತು. ಮತ್ತೆ ವಾಪಸ್ ಬರಕ್ಕೆ ಆಗೋದಿಲ್ಲ ಅಲ್ವಾ, ಯಾಕೆಂದ್ರೆ ಹೊರನಾಡಿಂದ ಹಾಸನ್ ರೂಟ್ ಬೇರೆ. ಹಾಗಾಗಿ ಮತ್ತೆ ಬರಕ್ ಆಗೋದಿಲ್ಲ ಅಂದ್ಬಿಟ್ಟು ನಾವು ಮತ್ತೆ ಅಲ್ಲಿಗೆ ಕೂಡ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ವಿ. ಹೊರನಾಡಿಗೆ ಹೊರಟಾಗ್ಲೇನೆ 7 ಕಾಲಾಗೋಗಿತ್ತು. ನಾವು ಹೊರನಾಡು ರೀಚ್ ಆಗಕ್ಕೆ ಸ್ವಲ್ಪ ಟೈಮ್ ಆಗತ್ತೆ. ಹಾಗೆ ಹೇಳ್ಬೇಕು ಅಂದ್ರೆ ಸ್ವಲ್ಪ ರೋಡ್ ಕೂಡ ಚೆನ್ನಾಗಿರ್ಲಿಲ್ಲ. ನಮ್ದೊಂದು ಕಾರ್ ಇತ್ತು, ಇನ್ನೊಂದು ಕಾರು, 2 ಕಾರ್ ಇದ್ದಿದ್ದು. ಹಾಗಾಗಿ ನಾವು ನಿಧಾನಕ್ಕೆ ಹೋಗ್ತಾ ಇದ್ವಿ. ಇನ್ನೊಂದು ಹೇಳ್ಬೇಕು ಅಂದ್ರೆ, ನಾವು ಚಿಕ್ಕ ವಯಸ್ಸಲ್ಲಿ ಹೊರನಾಡಿಗೆ ಒಂದ್ಸಲ ನೈಟ್ ಏನೋ ಹೋಗಿದ್ವಿ. ಕಾರ್ ಬೇರೆ ಕೆಟ್ಟೋಗಿತ್ತು. ಅದೆಲ್ಲ ನೆನಪಾಗೋಯ್ತು ನನಗೆ. ಅವಾಗ ಯಾರೋ ಒಬ್ರು ಬಂದು ನಮ್ಗೆ ಹೆಲ್ಪ್ ಮಾಡಿದ್ರು. ಅಂದ್ರೆ ಒಂದು ಕ್ಷೇತ್ರಕ್ಕೆ ಹೋಗುವಾಗ ಏನಾದ್ರೂ ಆದ್ರೂನು ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಕಾಪಾಡ್ತಾರೆ ಅನ್ನೋದು ಖಂಡಿತ ನಿಜ. ನಾವು ನೈಟು ಹೋದ್ವಿ. ಮಹಾಮಂಗಳಾರತಿ ಆಗ್ತಾ ಇತ್ತು. ಅಮ್ಮನವರ ದರ್ಶನವನ್ನ ಪಡೆದ್ವಿ. ಊಟ ಮಾಡ್ಕೊಂಡು ರೂಮ್ ಮಾಡಿದ್ವಿ. ದೇವಸ್ಥಾನದ ಹತ್ರ ರೂಮ್ ಸಿಗ್ಲಿಲ್ಲ. ನಾವು ಭದ್ರಾ ನಿವಾಸದಲ್ಲಿ ನಾವು ರೂಮ್ ಮಾಡಿದ್ವಿ. ಈ ಸಲ ನನ್ನ ಹಸ್ಬೆಂಡ್ ಕೂಡ ಹೇಳ್ತಾ ಇದ್ರು ಇಲ್ಲಿ ರೂಮ್ ಮಾಡ್ಬೇಕು ಅಂತ. ನಾವು ಅಂದ್ಕೊಂಡಂಗೆ ಆಯ್ತು. ಭದ್ರಾ ನಿವಾಸದಲ್ಲಿ ನಾವು ರೂಮ್ ಮಾಡಿದ್ವಿ. ಈ ರೂಮ್ಗೆ ಎಷ್ಟಾಯ್ತು, ಹೇಗಿತ್ತು ಅಂತ ನಾನು ನೆಕ್ಸ್ಟ್ ವಿಡಿಯೋಲಿ ಡೀಟೇಲ್ ಆಗಿ ಹೇಳ್ತೀನಿ. ಯಾವಾಗೋದ್ರೂ ದೇವಸ್ಥಾನದ ಹತ್ರನೇ ರೂಮ್ ಮಾಡ್ತಾ ಇದ್ವಿ. ಆದ್ರೆ ಈ ಸಲ ಅಲ್ಲಿ ರೂಮ್ ಕೂಡ ಸಿಗ್ಲಿಲ್ಲ, ಯಾಕೆಂದ್ರೆ ಸಮ್ಮರ್ ಹಾಲಿಡೇಸ್ ಎಲ್ಲ ತುಂಬಾ ರಶ್ ಇತ್ತು. ಹಾಗಾಗಿ ಈ ಕಡೆನೆ ರೂಮ್ ಸಿಕ್ತು. ಹಾಗೇನೆ ನಮ್ಮ ರೂಮ್ ಇಂದ ವಿಂಡೋ ಇಂದ ಈ ರೀತಿ ವ್ಯೂ ಇತ್ತು. ತುಂಬಾನೇ ಚೆನ್ನಾಗಿತ್ತು. ನನಗಂತೂ ತುಂಬಾನೇ ಖುಷಿ ಆಯ್ತು. ಅಂದ್ರೆ ಒಂದು ದಿನ ಇದ್ಬಿಟ್ಟು ಎಲ್ರು ಹೋಗ್ಬಿಡ್ತಾರೆ ಅಷ್ಟೇನೆ. ಇಲ್ಲೇನೋ ತುಂಬಾ ಸ್ಟೇ ಮಾಡೋದಿಲ್ಲ. ನೆಕ್ಸ್ಟ್ ಡೇ ನಾವು ಸೇವೆ ಮಾಡಿಸ್ಬೇಕು ಅಂತ ಇಲ್ಲಿಗೆ ಬಂದ್ವಿ. ಪ್ರತಿ ವರ್ಷನೂ ನಾವು ಮಿಸ್ ಮಾಡಲ್ಲ, ಇಲ್ಲಿ ಬಂದು ನಾವು ಸೇವೆ ಮಾಡಿಸ್ತೀವಿ. ದೇವಸ್ಥಾನಕ್ಕೆ ಬಂದು ಅಮ್ಮನವರ ದರ್ಶನವನ್ನ ಪಡೆದು ಪ್ರದಕ್ಷಿಣೆ ಸೇವೆ ಎಲ್ಲ ಮುಗಿಸಿ ಇನ್ನು ಟೈಮ್ ಇತ್ತು. ಹಾಗಾಗಿ ವಿಡಿಯೋ ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಸೇವೆಗೆಲ್ಲ ಬರ್ಸಿದ್ವಿ, ಇನ್ನು ಟೈಮ್ ಇತ್ತಲ್ವಾ, ಹಾಗಾಗಿ ಹೊರಗಡೆ ಬಂದೆ ನಾನು. ದಿನದಲ್ಲಿ 2 ಸಲ ಇಲ್ಲಿ ಸತ್ಯನಾರಾಯಣ ಪೂಜೆಯನ್ನ ಮಾಡ್ತಾರೆ. ಬೆಳಗ್ಗೆನಾದ್ರೂ ಮಾಡಿಸ್ಬೋದು, ಇಲ್ಲ ಸಂಜೆನಾದ್ರೂ ಮಾಡಿಸ್ಬೋದು. ನಾವು ಬೆಳಗ್ಗೆನೆ ಬರ್ಸಿದ್ವಿ. ಹಾಗೆ ಕುಂಕುಮಾರ್ಚನೆ ಆಗಿರ್ಬೋದು, ಆಮೇಲೆ ಮಡ್ಲಕ್ಕಿ ಕೊಡುವಂಥದ್ದು, ಈ ಥರದ್ದೆಲ್ಲ ಸೇವೆಗಳಿರುತ್ತೆ. ಇದನ್ನೆಲ್ಲ ನಾವು ಮಾಡಿಸ್ಬೋದು. ಇನ್ನೊಂದು ಹೇಳಬೇಕು ಅಂದ್ರೆ, ಯಾರು ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಅಮ್ಮನವರನ್ನ ಪೂಜೆ ಮಾಡ್ತಾರೆ ಅವರ ಮನೆಯಲ್ಲಿ ಅನ್ನದ ಕೊರತೆನೇ ಇರೋದಿಲ್ಲ. ಯಾಕೆಂದ್ರೆ ದೇವಿ ಅಷ್ಟು ಅನುಗ್ರಹವನ್ನ ಮಾಡ್ತಾರೆ. ಸುಖ, ಶಾಂತಿ, ನೆಮ್ಮದಿ, ಸಂಪತ್ತು, ಅಭಿವೃದ್ಧಿ ಪ್ರತಿಯೊಂದನ್ನು ತಾಯಿ ಕರುಣಿಸ್ತಾರೆ. ಈ ಒಂದು ಸನ್ನಿಧಾನಕ್ಕೆ ಒಮ್ಮೆ ಬಂದು ಹೋದ್ರೂ ಸಾಕು, ಅಷ್ಟು ಅನುಗ್ರಹ ಅನ್ನೋದು ಖಂಡಿತ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಅಸಂಖ್ಯಾತ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಬರುವಂಥದ್ದು, ಅಷ್ಟು ಅನುಗ್ರಹ ಅನ್ನೋದು ಸಿಕ್ಕೇ ಸಿಗುತ್ತೆ. ಇವಾಗ ಪೂಜೆಗೆ ಟೈಮ್ ಆಗಿದೆ, ಹಾಗಾಗಿ ನಾನು ಕೂಡ ಒಳಗಡೆ ಹೋಗ್ತಾ ಇದ್ದೀನಿ. ಆ ಕಡೆನೂ ಎಂಟ್ರೆನ್ಸ್ ಇದೆ, ಈ ಕಡೆಯಿಂದನೂ ಹೋಗ್ಬೋದು. ಇವಾಗ ಸತ್ಯನಾರಾಯಣ ಪೂಜೆಗೆ ಹೋಗ್ತಾ ಇದ್ದೀನಿ.
ಈ ದೇವಸ್ಥಾನ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ, ಯಾಕೆಂದ್ರೆ ಚಿಕ್ಕ ವಯಸ್ಸಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದೀನಲ್ವಾ, ತುಂಬಾನೇ ಖುಷಿ ಅಂತ ಅನ್ಸುತ್ತೆ. ಹಳೇದೆಲ್ಲ ನೆನಪಾಗತ್ತೆ. ಇವಾಗ ಸತ್ಯನಾರಾಯಣ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್ ನಾನು ತಗೊಂಡಿದ್ದೆ. ಪೂಜೆ ಎಲ್ಲ ಮುಗಿದ್ಮೇಲೆ ಪ್ರಸಾದವನ್ನ ಕೂಡ ಕೊಟ್ರು, ತಗೊಂಡು ಮತ್ತೆ ಬಂದ್ವಿ. ಕುಂಕುಮಾರ್ಚನೆ ಮಾಡಿಸ್ಬಿಟ್ಟೆ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬಂದಿದ್ದು. ಹಾಗೆ ಇನ್ನೊಂದು ಹೊಸ ಸೇವೆ ಅಂತ ಅಂದ್ರೆ ಇಲ್ಲಿ ತುಪ್ಪದ ದೀಪದ ಒಂದು ಸೇವೆಯನ್ನ ಕೂಡ ಮಾಡಿದ್ದಾರೆ. 2 ದೀಪಕ್ಕೆ 50 ರೂಪಾಯಿ ಆಗುತ್ತೆ. ಕೂಡ ನಾವು ಹಚ್ಚಿ ಪ್ರಾರ್ಥನೆ ಮಾಡಿ ಬೆಳಗ್ಬೇಕು. ಇನ್ನೊಂದು ಹೇಳ್ಬೇಕು ಅಂದ್ರೆ ಮನೆ ದೇವರಿಗೆ ನಾವು ವರ್ಷಕ್ಕೆ ಒಮ್ಮೆನಾದ್ರೂ ಹೋಗಿ ಬರ್ಬೇಕು. ಮನೆ ದೇವ್ರಿಗಾಗಿರ್ಬೋದು, ನಮ್ಮ ಇಷ್ಟ ದೇವರ ಒಂದು ಸನ್ನಿಧಾನಕ್ಕೆ ಹೋಗಿ ಬರ್ಲೇಬೇಕು, ಅಂದ್ರೇನೆ ಒಳ್ಳೇದಾಗತ್ತೆ. ಹಾಗಾಗಿ ನಾವು ನಂಜನಗೂಡ್ಗಾಗಿರ್ಬೋದು, ಹೊರನಾಡ್ಗಾಗಿರ್ಬೋದು ಮಿಸ್ ಮಾಡೋದೇ ಇಲ್ಲ, ಹೋಗಿ ಬರ್ತೀವಿ. ನಿಮ್ಮ ಇಷ್ಟಾರ್ಥ ನೆರವೇರ್ಬೇಕು ಅನ್ನೋದಾದ್ರೆ ನೀವು ಹುಣ್ಣಿಮೆಯಲ್ಲಿ ಇಲ್ಲಿ ಬಂದು ಬೆಲ್ಲದ ದೀಪವನ್ನ ಹಚ್ಬೇಕು. ನನಗೂ ಇದ್ರ ಬಗ್ಗೆ ಯಾರೋ ಹೇಳಿದ್ರು ನಮ್ಮ ರಿಲೇಶನ್ ಅಲ್ಲಿ. ಅವರು ಇಷ್ಟು ವಾರ ಅಂತ ಇಲ್ಲಿ ಬಂದು ಬೆಲ್ಲದ ದೀಪವನ್ನ ಹಚ್ತಾ ಇದ್ರು. ಅವ್ರಿಗೆ ತುಂಬಾನೇ ಒಳ್ಳೇದಾಯ್ತು. ಅಂದ್ರೆ ಒಂದು 3 ಹುಣ್ಣಿಮೆಗೆ ಬರ್ತೀನಿ ಅಂತ ಅಂದ್ಕೊಂಡು ಸಂಕಲ್ಪ ಮಾಡ್ಕೊಳ್ಳೋದು, ಆ ತರ. ಅಂದ್ರೆ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹುಣ್ಣಿಮೆಗೆ ಇಲ್ಲಿ ಬಂದು ದೀಪ ಹಚ್ಚಿದ್ರೆ ಒಳ್ಳೇದಾಗತ್ತೆ. ಬಹುದಿನದ ಕೋರಿಕೆಗಳು ನೆರವೇರುತ್ತೆ. ಹಾಗಾಗಿ ಇಲ್ಲಿ ದೀಪಾರಾಧನೆ ಮಾಡೋದು ತುಂಬಾನೇ ಒಳ್ಳೇದು. 6:30 ಏನೋ ಆಗಿತ್ತು. ಅವಾಗ ಮತ್ತೆ ದೇವಸ್ಥಾನದ ಹತ್ರ ಬಂದಿದ್ವಿ. ಬಂದು ಸ್ವಲ್ಪ ತಲ್ಲೇ ಕೂತಿದ್ವಿ. 2 ಮಕ್ಕಳೇನೋ ಆಟ ಆಡ್ತಾ ಇದ್ರು. ಅವಾಗ ಅವರ ಪಕ್ಕದಲ್ಲೇನೆ ಒಂದು ನಾಗರಾವು ಬರ್ತಾ ಇತ್ತು. ನಿಜವಾಗ್ಲೂ ಮಕ್ಕಳೇ ನೋಡಿದ್ದು. ಇದಿನ್ನೂ ಮರಿ ಇದು, ನೋಡಿ ಹೇಗೆ ಹೋಗ್ತಾ ಇದೆ ಅಂತ ನನ್ನ ಹಸ್ಬೆಂಡ್ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ರು. ಕರೆಕ್ಟಾಗಿ 1 ವರ್ಷಕ್ಕೇನೆ ನಮಗೆ ಈ ತರ ನೋಡಕ್ಕೆ ಸಿಕ್ಕಿದ್ದು. ಯಾಕೆಂದ್ರೆ 1 ವರ್ಷದ ಹಿಂದೆ ನಮ್ಮನೆ ಬಾಗ್ಲತ್ರನೇ ಒಂದು ಹಾವು ಬಂದ್ಕೋತಿತ್ತು. ಅದನ್ನ ನೆನೆಸ್ಕೊಂಡ್ರೆ ಈಗ್ಲೂ ನಿಜಕ್ಕೂ ತುಂಬಾ ಭಯ ಅಂತ ಅನ್ಸುತ್ತೆ. ಅಷ್ಟು ದೊಡ್ಡದಾಗಿತ್ತು. ಬಾಗಿಲು ತೆಗೆದ್ರೆ ತೆಗಿಯಕ್ಕೆ ಆಗ್ತಾ ಇಲ್ಲ, ಆ ತರ ಒಂದು ಸನ್ನಿವೇಶ ಅದು. ನಿಜವಾಗ್ಲೂ ನಮ್ಗೆ ಅಲ್ಲಿ ಕೂತಿರೋದೇ ಗೊತ್ತಿಲ್ಲ, ಕತ್ಲು ಬೇರೆ ಇತ್ತು. ಹಾಕ್ದಾಗ್ಲೇ ನಮಗೆ ಗೊತ್ತಾಗಿದ್ದು ಅಲ್ಲಿ ಒಂದು ದೊಡ್ಡದಾದಂತಹ ಹಾವು ಕೂತಿತ್ತು ಅಂತ. ನಾವು ಸುಮ್ಮನೆ ಆದ್ವಿ, ಅದ್ರ ಪಾಡಿಗೆ ಅದು ಹೊಟ್ಟೋಯ್ತು. ಅವು ಅಷ್ಟೇ, ಏನು ತೊಂದರೆ ಕೊಡೋದಿಲ್ಲ, ಯಾರಿಗೂ ಏನು ತೊಂದರೆ ಕೊಡೋದಿಲ್ಲ. ನಾವು ಸುಮ್ಮನಿದ್ರೆ ಅವು ಸುಮ್ಮನೆ ಇರುತ್ತೆ. ಅವಕ್ಕೂ ಅಷ್ಟೇ ಭಯ ಖಂಡಿತವಾಗ್ಲೂ ಇರುತ್ತೆ. ನಿಜವಾಗ್ಲೂ ಕೆಲವ್ರು ನೋಡಿದ ತಕ್ಷಣನೇ ಅದನ್ನ ಸಾಯಿಸ್ಬಿಡ್ತಾರೆ. ಆ ತರ ಎಲ್ಲ ಮಾಡಬಾರ್ದು. ಅದ್ರ ಪಾಡಿಗೆ ಅದು ಹೊಟ್ಟೋಗುತ್ತೆ. ಅದಕ್ಕೂ ಅಷ್ಟೇ ಭಯ ಅನ್ನೋದು ಖಂಡಿತ ಇರುತ್ತೆ. ಜನಗಳನ್ನ ನೋಡಿದಾಗ ಅದು ಒಂಥರ ಗಾಬರಿ ಬಿದ್ದು ಅದಕ್ಕೂ ಅಷ್ಟೇ ಭಯ ಇರುತ್ತೆ. ಹಾಗಾಗಿ ಅದ್ರ ಪಾಡ್ಗೆ ಅದನ್ನ ಹೋಗೋದಕ್ಕೆ ಬಿಟ್ಬಿಡ್ಬೇಕು. ಹಾಗೆ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಅನ್ನ ತಗೊಂಡು ಮತ್ತೆ ಬೆಳಗಿನ ಜಾವ ನಾವು ಅಲ್ಲಿಂದ ಹೊರಟ್ವಿ. ಇದು ಹೊಸ ಬ್ರಿಡ್ಜ್, ನಾವು ನೋಡೇ ಇರ್ಲಿಲ್ಲ. ನಾವು ಬಂದಿದ್ದ ಆ ಕಡೆಯಿಂದ ಅಲ್ವಾ. ಇವಾಗ ಸಮ್ಮರ್ ಅಲ್ವಾ, ಹಾಗಾಗಿ ನೀರು ಕೂಡ ಕಡಿಮೆ ಇದೆ. ವ್ಯೂನ ನಿಮ್ಗೂ ತೋರಿಸ್ತಾ ಇದ್ದೀನಿ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ನಾವು ಹೊರನಾಡಿನಿಂದ ಹಾಸನ್ಗೆ ಹೊರಟಿದೀವಿ. ಹೋಗ್ತಾ ಕಳಸ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದೀವಿ. ಆನ್ ದ ವೇ ಅಲ್ವಾ, ಹಾಗಾಗಿ ಈಗ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ. ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನ ಪಡೆದು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡಿದ್ವಿ. ಮತ್ತೆ ಮಹಾಮಂಗಳಾರತಿ ಎಲ್ಲ ಮಾಡ್ಕೊಂಡು ಪ್ರಸಾದ ತಗೊಂಡು ಅಲ್ಲಿಂದ ನಾವು ಕೂಡ ಹೊರಟ್ವಿ. ಒಂದು ದಿನದಲ್ಲಿ ನಾವು 3 ಕ್ಷೇತ್ರಗಳ ದರ್ಶನವನ್ನ ಪಡೆದ್ವಿ. ತುಂಬಾನೇ ಖುಷಿ ಆಯ್ತು. ನೆಕ್ಸ್ಟ್ ಡೇ ನಾವು ಕಳಸಲ್ಲಿ ಇರುವಂತಹ ದೇವರ ದರ್ಶನವನ್ನ ಪಡ್ಕೊಂಡು ಅಲ್ಲಿಂದ ಹೊರಟ್ವಿ. ಈ ಒಂದು ಟ್ರಾವೆಲ್ ಲಾಗು ನಿಮ್ಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಖಂಡಿತ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.